ಆತ್ಮೀಯ ಪಾಲಕರೇ, ನಾನು ಮಲ್ಲಿಕಾರ್ಜುನ್ ಸಿದ್ದರೆಡ್ಡಿ, ಚಾಲೆಂಜ್ ನವೋದಯ ತರಬೇತಿ ಕೇಂದ್ರ ಸಿಂಧನೂರು, ಜಿಲ್ಲೆ ರಾಯಚೂರು. ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಸಿಂಧನೂರಿನ ಅಧಿಕೃತ ಉಪಸಹಾಯಕಿಯಾಗಿರುವಂತಹ ವಿಕ್ಟರಿ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಗಿರಿನಗರ ಆರ್ಯಭಟ PU ಕಾಲೇಜ್ ಎದುರುಗಡೆ, ಕಲಘಟಗಿ ರಸ್ತೆ, ಧಾರವಾಡ. ಬಹಳಷ್ಟು ದಿನಗಳಿಂದ ನಮ್ಮ ಪಾಲಕರ ಒಂದು ಕನಸಿನ ಆಗಿರುವಂತ ಧಾರವಾಡದಲ್ಲಿ ಚಾಲೆಂಜ್ ಕೋಚಿಂಗ್ ಸೆಂಟರ್ ಅಲ್ಲಿ ನೀವು ಓಪನ್ ಮಾಡಿದ್ರೆ ನಮಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಸರಳವಾಗುತ್ತೆ. ಆದ್ದರಿಂದ ಆ ಒಂದು ಪಾಲಕರ ಒಂದು ಕನಸಿನ ಮೇರೆಗೆ ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರ ಸಿಂಧನೂರಿನ ಅಧಿಕೃತ ಉಪಶಾಖೆಯಾಗಿರುವಂತಹ ವಿಕ್ಟರಿ ಚಾಲೆಂಜ್ ಅನ್ನುವುದನ್ನ ಇವತ್ತು ನಾವು ಧಾರವಾಡದಲ್ಲಿ ಓಪನ್ ಆಗಿದೆ. ಈ ಕ್ಲಾಸಸ್ನ ಈ ಒಂದು ನಮ್ಮ ವಿಕ್ಟರಿ ಚಾಲೆಂಜಿನ ಕ್ಲಾಸಸ್ಗಳು ಇದೇ ಏಪ್ರಿಲ್ ನಿಂದ ಕ್ಲಾಸ್ಗಳು ಪ್ರಾರಂಭವಾಗ್ತಿದ್ದಾವೆ. ಮೂಲ ಸೌಲಭ್ಯ ಹೊಂದಿದ ತರಬೇತಿ ಕೇಂದ್ರಗಳಲ್ಲಿ ಕೂಡ ನಮ್ಮದು ಒಂದಾಗಲಿಕ್ಕೆ ಧಾರವಾಡದಲ್ಲಿ ಮಕ್ಕಳಿಗೆ ಎಲ್ಲಾ ವ್ಯವಸ್ಥೆಯನ್ನು ಕೊಡ್ತಾ ಇದ್ದೀವಿ. ದಯವಿಟ್ಟು ಪಾಲಕರೇ, ನಿಮ್ಮ ಒಂದು ಕನಸನ್ನ ಈಡೇರಿಸಲಿಕ್ಕೆ ನಮ್ಮ ಸಿಂಧನೂರಿನ ಟೀಮ್ ಚಾಲೆಂಜ್ ಧಾರವಾಡಕ್ಕೆ ಬಂದು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಒಂದು ತರಬೇತಿಯನ್ನು ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡ್ತಿದ್ದೇವೆ. ಅದರ ಜೊತೆಗೆ ನಮ್ಮ ವಿಕ್ಟರಿ ಚಾಲೆಂಜ್ ಧಾರವಾಡದಲ್ಲಿರುವಂತಹ ತರಬೇತಿ ಕೇಂದ್ರದ ಮೊಟ್ಟ ಮೊದಲ ಬಾರಿಗೆ ರಾಜ್ಯ ಮಟ್ಟದ ಜೀನಿಯಸ್ ಅವಾರ್ಡ್ ಪರೀಕ್ಷೆ ನಡೆಸ್ತಾ ಇದೆ. ಈ ರಾಜ್ಯ ಮಟ್ಟದ ಜೀನಿಯಸ್ ಅವಾರ್ಡ್ ಪರೀಕ್ಷೆ 2025. ಈ ಒಂದು ಅವಾರ್ಡ್ ನಾವು ನಿಮಗೆ ಕೊಡ್ತಾ ಇದೀವಿ. ಎರಡನೆಯ ವಿಡಿಯೋವನ್ನ ಕೊಡ್ತಾ ಇದೀವಿ. ಪ್ರತಿ ಒಂದು ವಿಡಿಯೋಗಳನ್ನ ಚಾಚು ತಪ್ಪದೆ ನೋಡ್ಕೊಳ್ಳಿ. ನಮ್ಮ ರಾಜ್ಯ ಮಟ್ಟದ ಜೀನಿಯಸ್ ಅವಾರ್ಡ್ ಪರೀಕ್ಷೆಯ ಪ್ರತಿ ಒಂದು ವಿಷಯಗಳನ್ನ ನಿಮ್ಗೆ ತಿಳಿದುಕೊಳ್ಳಲಿಕ್ಕೆ ನಮ್ಮ ವಿಡಿಯೋಗಳು ಸಹಾಯವಾಗ್ತಿದ್ದಾವೆ. ನಮ್ಮ ವಿಕ್ಟರಿ ಚಾಲೆಂಜ್ ಧಾರವಾಡದಲ್ಲಿರುವಂತದನ್ನ ಎಲ್ಲಾ ಒಂದು ವ್ಯವಸ್ಥೆಯನ್ನ ಶ್ರೀ ಸಂತೋಷ್ ಹಳ್ಳಿ ಮುಖ್ಯಸ್ಥರು ಮತ್ತು ಮುಖ್ಯ ತರಬೇತಿದಾರರು ನಮ್ಮ ಒಂದು ಚಾಲೆಂಜ್ ನವೋದಯ ತರಬೇತಿ ಕೇಂದ್ರಗಳಲ್ಲಿ ಸಾಕಷ್ಟು ದಿನಗಳಿಂದ ತರಬೇತಿಯನ್ನ ಪಡೆದುಕೊಂಡು ಒಂದು ಪಾಲಕರ ಮೇರೆಗೆ ನಾವು ಏನ್ ಮಾಡ್ತಿದೀವಿ, ಆ ಧಾರವಾಡದಲ್ಲಿ ನಮ್ಮ ಈ ಒಂದು ವಿಕ್ಟರಿ ಚಾಲೆಂಜ್ ಅನ್ನ ನಾವು ಓಪನ್ ಮಾಡ್ತಿದ್ದೀವಿ. ದಯವಿಟ್ಟು ಪಾಲಕರಲ್ಲಿ ವಿನಂತಿ, ಈ ಒಂದು ರಾಜ್ಯ ಮಟ್ಟದ ಜೀನಿಯಸ್ ಅವಾರ್ಡ್ ಪರೀಕ್ಷೆಗಳಿಗೆ ನಾವು ಯಾವ ಒಂದು ದಿನಾಂಕದಲ್ಲಿ ನಡೀತಾ ಇದೆ ಅಂದ್ರೆ 16/3/2025 ಬೆಳಿಗ್ಗೆ 10:30 ನಮ್ಮ ರಾಜ್ಯ ಮಟ್ಟದ ಜೀನಿಯಸ್ ಅವಾರ್ಡ್ ಪರೀಕ್ಷೆ ನಡೀತಾ ಇದೆ. ಹಾಗಾದ್ರೆ ಈ ಜೀನಿಯಸ್ ಅವಾರ್ಡ್ ಪರೀಕ್ಷೆಗಳಲ್ಲಿ ಯಾವ ಪ್ರಶ್ನೆ ಪತ್ರಿಕೆಯು ಯಾವ ವಿಷಯಗಳ ಮೇಲೆ ಆ ಒಂದು ಪ್ರಶ್ನೆ ಪತ್ರಿಕೆ ರಚನೆ ಆಗಿದೆ ಅಂತ ಅನ್ನೋದನ್ನ ಹೇಳ್ತಾ ಇದ್ದೀನಿ. ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ವಿಷಯಗಳು ಇರ್ತಾವಂದ್ರೆ, ಇಂಗ್ಲಿಷ್ ಗ್ರಾಮರ್ ಅನ್ನ ಕೊಟ್ಟಿರ್ತೀವಿ, ಕನ್ನಡ ಗ್ರಾಮರ್ ಅನ್ನ ಕೊಟ್ಟಿರ್ತೀವಿ, ಗಣಿತ ವಿಷಯವನ್ನ ಕೊಟ್ಟಿರ್ತೀವಿ, ಮಾನಸಿಕ ಸಾಮರ್ಥ್ಯದ ಮೇಲೆ ಪ್ರಶ್ನೆಗಳು ಇರ್ತವೆ, ಸಾಮಾನ್ಯ ಜ್ಞಾನದ ಮೇಲೆ ಪ್ರಶ್ನೆಗಳು ಇರ್ತವೆ. ಒಟ್ಟು ಪ್ರಶ್ನೆಗಳು 50 ಪ್ರಶ್ನೆ ಪತ್ರಿಕೆಗಳು ಆ ಒಂದು ಮೇಲೆ ಪ್ರಶ್ನೆ ಪತ್ರಿಕೆ ರಚನೆ ಆಗಿರ್ತದೆ. ಈ ಪ್ರಶ್ನೆ ಪತ್ರಿಕೆಯು ಕನ್ನಡ ಮಾಧ್ಯಮ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಕೂಡ ಕೊಡ್ತಾ ಇದ್ದೀವಿ. ಹಾಗಾದ್ರೆ ಈ ರಾಜ್ಯ ಮಟ್ಟದ ಜೀನಿಯಸ್ ಅವಾರ್ಡ್ ಪರೀಕ್ಷೆಗಳಿಗೆ ನಿಮ್ಮ ಮಕ್ಕಳಿಗೆ ಹೆಸರನ್ನು ನೋಂದಾಯಿಸಬೇಕಾಗುತ್ತೆ. ಈ ಪರೀಕ್ಷೆ ನಡೆಯುವ ದಿನಾಂಕ 16/3/2025 ರವಿವಾರದಂದು ಬೆಳಗ್ಗೆ 10:30 ಈ ಒಂದು ರಾಜ್ಯ ಮಟ್ಟದ ಜೀನಿಯಸ್ ಅವಾರ್ಡ್ ಪರೀಕ್ಷೆ ನಡೀತಾ ಇದೆ. ಆದ್ದರಿಂದ ವಿದ್ಯಾರ್ಥಿಗಳೇ, ನೀವು 3 ಪಾಸ್ ಆಗಿ 4 ಪಾಸ್ ಆಗಿ 5ನೇ ತರಗತಿ ಬರ್ತಾ ಇರುವಂತಹ ವಿದ್ಯಾರ್ಥಿಗಳು ಈ ಒಂದು ಪರೀಕ್ಷೆಯನ್ನ ನೀವು ಬರೀಬಹುದು. ಇದು ನಿಮ್ಮ 3 ಮತ್ತು 4ನೇ ತರಗತಿ ವಿದ್ಯಾರ್ಥಿಗಳ ಬೇಸರದ ಮೇಲೆ ಆ ಕ್ವಶನ್ ಪೇಪರ್ ರೇಸ್ ಆಗ್ತಾ ಇದ್ದವು. ಆದ್ದರಿಂದ ನೀವು ಆ ಪರೀಕ್ಷೆಗಳಲ್ಲಿ ಬಹುಮಾನ ಗೆಲ್ಲಬೇಕು, ನಾವು ಪ್ರಶಸ್ತಿಯನ್ನ ಪಡ್ಕೋಬೇಕು, ನಾವು ವಿಕ್ಟರಿ ಚಾಲೆಂಜ್ ಗಳಲ್ಲಿ ನಾವು ತರಬೇತಿಯನ್ನ ಪಡಿಬೇಕಾಗಿತ್ತಂದ್ರೆ ನೀವು ಎಲ್ಲ ವಿಷಯಗಳಿಗೆ ನೀವು ಆಲ್ರೆಡಿ ಪ್ರಿಪರೇಷನ್ ಮಾಡಕ್ ಸ್ಟಾರ್ಟ್ ಆಗ್ಬೇಕು. ಅದರ ಜೊತೆಗೆ ನಮ್ಮ ವಿಕ್ಟರಿ ಚಾಲೆಂಜ್ ಧಾರವಾಡದಲ್ಲಿರುವಂತಹ ಬ್ರಾಂಚ್ ಬಗ್ಗೆ ಏನಾದ್ರೂ ತಿಳ್ಕೋಬೇಕಾಗಿತ್ತು ಅಂದ್ರೆ ನೀವು 9743025830 ನಂಬರ್ಗೆ ಕರೆ ಮಾಡಿದ್ರೆ ಸಂತೋಷ್ ಹಳ್ಳಿ ಅನ್ನುವಂತ ಶಿಕ್ಷಕರು, ಮುಖ್ಯ ಗುರುಗಳು ನಿಮ್ಗೆ ಪ್ರತಿ ಒಂದು ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡ್ತಿದ್ದೇವೆ. ಅದರ ಜೊತೆಗೆ ಏನ್ ಮಾಡ್ತಿದೀವಿ, ಈ ಪ್ರಶ್ನೆ ಪತ್ರಿಕೆ ವಿವರಣೆ ಹೇಗಿರುತ್ತೆ. ಮೊದಲನೇದಾಗಿ ಬಹು ಆಯ್ಕೆಯ ಪ್ರಶ್ನೆಗಳಿರ್ತವೆ. 50 ಪ್ರಶ್ನೆಗಳು MCQ ಪ್ರಶ್ನೆಗಳೇ ಆಗಿರ್ತವೆ, ಆಬ್ಜೆಕ್ಟಿವ್ ಟೈಪ್ ಪ್ರಶ್ನೆಗಳಾಗಿರ್ತವೆ. ನಿಮ್ಗೆ OMR ಹಾಳೆಯನ್ನು ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಅದ್ರ ಜೊತೆಗೆ ಪೇಪರ್ ಮತ್ತು ಪೆನ್ನು ಆಧಾರಿತ ಪರೀಕ್ಷೆ. ಪ್ರತಿ ಒಂದು ವಿದ್ಯಾರ್ಥಿಗಳು ಪೆನ್ನು ಮತ್ತು ಈ ಒಂದು OMR ಹಾಳೆಗಳಲ್ಲಿ ನಾವು ಈ ಒಂದು ಎಕ್ಸಾಮ್ ಅನ್ನ ಬರಲಿಕ್ಕೆ ವ್ಯವಸ್ಥೆ ಮಾಡ್ತಿದ್ದೀವಿ. ಅದ್ರ ಜೊತೆಗೆ ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ ಕೊಡ್ತಿದ್ದೀವಿ. ನಿಮಗೆ ಒಟ್ಟು 50 ಪ್ರಶ್ನೆಗಳಿರ್ತವೆ. ಪ್ರತಿ ಒಂದು ಸರಿಯಾದ ಉತ್ತರಕ್ಕೆ ನಾವು 1 ಅಂಕವನ್ನ ನಿಗದಿಪಡಿಸಲಾಗಿದೆ.
ಋಣಾತ್ಮಕ ಅಂಕಗಳು ಇರುವುದಿಲ್ಲ. ಇಲ್ಲಿ ಏನಾದ್ರೂ ನೀವು ಯಾವ್ದಾದ್ರು ಪ್ರಶ್ನೆ ತಪ್ಪಿದ್ರೆ ನಿಮಗೆ ನೆಗೆಟಿವ್ ಮಾರ್ಕ್ಸ್ ಇರುವುದಿಲ್ಲ. ಆದ್ದರಿಂದ ವಿದ್ಯಾರ್ಥಿಗಳು ಪ್ರತಿ ಒಂದು ಪ್ರಶ್ನೆಗಳಿಗೆ ನೀವು ಉತ್ತರಿಸಲಿಕ್ಕೆ ಅವಕಾಶ ಇರುತ್ತೆ. ಪ್ರಶ್ನೆ ಪತ್ರಿಕೆಯು ದ್ವಿಭಾಷೆಯಲ್ಲಿ ಇರುತ್ತದೆ. ಅಂದ್ರೆ ಕನ್ನಡ ಮಾಧ್ಯಮದ ಮಕ್ಕಳು ಇರ್ಬೋದು, ಆರ್ ಇಂಗ್ಲಿಷ್ ಮಾಧ್ಯಮದಲ್ಲಿ ಸ್ಟೇಟ್ ಸಿಲೆಬಸ್, CBSE ಸಿಲೆಬಸ್, ICS ಸಿಲೆಬಸ್ ಮಕ್ಕಳಿದ್ರು ಕೂಡ ಪರವಾಗಿಲ್ಲ. ಆ ಪ್ರಶ್ನೆ ಪತ್ರಿಕೆ ಏನಾಗಿರ್ತಂದ್ರೆ ದ್ವಿಭಾಷೆಗಳಲ್ಲಿ ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದೀವಿ. ಕನ್ನಡ ಮಾಧ್ಯಮ ಮಕ್ಕಳಿಗೂ ಅದೇ ಪ್ರಶ್ನೆ ಪತ್ರಿಕೆಯು ಕನ್ನಡ ಇಂಗ್ಲಿಷ್ ನಲ್ಲಿ ಇರುತ್ತೆ. ಇಂಗ್ಲಿಷ್ ಮಾಧ್ಯಮದ ಮಕ್ಕಳಿಗೂ ಪ್ರಶ್ನೆ ಪತ್ರಿಕೆ ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ಇರ್ತಾ ಇದೆ. ಆದ್ರಿಂದ ಯಾವುದು ಗೊಂದಲ ಇಲ್ಲ, ಈಸಿಯಾಗಿ ನೀವು ಏನ್ ಮಾಡ್ಬೋದು, ಆ ಪ್ರಶ್ನೆ ಪತ್ರ ಬಿಡಿಸ್ಲಿಕ್ಕೆ ರೆಡಿ ಇರಬಹುದು. ಒಟ್ಟು ಸಮಯ ನಿಮಗೆ 1 ಗಂಟೆ ಸಮಯ ಕೊಡ್ತಾ ಇದೀವಿ. 1 ಗಂಟೆದಲ್ಲಿ ನೀವು 50 ಪ್ರಶ್ನೆಗಳ FCQ ಪ್ರಶ್ನೆಗಳನ್ನ ನೀವು ಹಚ್ಚಬೇಕಾಗುತ್ತೆ. ಹಾಗಾದ್ರೆ ಆ ಜೀನಿಯಸ್ ಪರೀಕ್ಷೆ ಯಾವಾಗ ನಡೀತಾ ಇದೆ ಅಂದ್ರೆ 16/3/2025 ರವಿವಾರ ಬೆಳಗ್ಗೆ 10 ಗಂಟೆ 30 ನಿಮಿಷ ನಡೀತಾ ಇದೆ. ಹಾಗಾದ್ರೆ ಪರೀಕ್ಷೆ ನಡೆಯುವ ಸ್ಥಳ ಎಲ್ಲಿದೆ ಅಂತಂದ್ರೆ ವಿಕ್ಟರಿ ಚಾಲೆಂಜ್ ಧಾರವಾಡದಲ್ಲಿನೇ ಈ ಎಕ್ಸಾಮ್ ನಡೆಸಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದೀವಿ. ಮತ್ತು ನೀವು ಪ್ರತಿ ವಿದ್ಯಾರ್ಥಿಗಳು ರಿಜಿಸ್ಟ್ರೇಷನ್ ಪಡ್ಕೊಂಡಂತ ವಿದ್ಯಾರ್ಥಿಗಳಿಗೆ ಈ ಒಂದು ಪರೀಕ್ಷೆ ನಡೆಯಲಿಕ್ಕೆ ನಾವು ಅವಕಾಶ ಕೊಡ್ತಾ ಇದ್ದೀವಿ. ಹಾಗಾದ್ರೆ ಈ ರಾಜ್ಯ ಮಟ್ಟದ ಜೀನಿಯಸ್ ಅವಾರ್ಡ್ ಪರೀಕ್ಷೆಯ ಪರೀಕ್ಷಾ ನೋಂದಣಿ ಕಡ್ಡಾಯವಾಗಿರುತ್ತದೆ. ಮಕ್ಕಳಿಗೆ ಈ ಎಕ್ಸಾಮ್ ನಲ್ಲಿ ಗೊಂದಲ ಬೇಡ. ಆದ್ದರಿಂದ ಮಕ್ಕಳಿಗೆ ಏನ್ ಮಾಡ್ತಾ ನಾವು ಫಸ್ಟ್ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕೆ ವ್ಯವಸ್ಥೆ ಮಾಡ್ತಾ ಇದೀವಿ. ಅದಕ್ಕೆ ನೀವು ಪರೀಕ್ಷೆ ನೋಂದಣಿ ಮಾಡ್ಕೋಬೇಕಾಗಿತ್ತು ಅಂದ್ರೆ 9743025830 ನಂಬರ್ಗೆ ಏನ್ ಮಾಡ್ಬೇಕಂದ್ರೆ ನೀವು ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡ್ಬೇಕು. ಅಂದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ನೀವು ಸಪರೇಟ್ ಆಗಿ ಏನ್ ಮಾಡ್ಬೇಕಂದ್ರ ಈ ಕೊಟ್ಟಿರುವ ನಂಬರ್ಗಳಿಗೆ ನೀವು ನೋಂದಣಿ ಮಾಡ್ಕೋಬೇಕಾಗುತ್ತೆ. ಸಾಕಷ್ಟು ವಿದ್ಯಾರ್ಥಿಗಳು ಪ್ರತಿದಿನ ನೋಂದಣಿ ಮಾಡ್ಕೋತಾ ಇದ್ದಾರೆ. ನೋಂದಣಿ ಮಾಡ್ಕೊಂಡಂತ ವಿದ್ಯಾರ್ಥಿಗಳಿಗೆ ಒಂದು ಗ್ರೂಪ್ ಮಾಡ್ತಾ ಇದೀವಿ. ಯಾವ ಟೈಪ್ ಆದ ಪ್ರಶ್ನೆ ಪತ್ರಿಕೆ ಬರ್ತವೆ, ಯಾವ ಟೈಪ್ ದಲ್ಲಿ ನೀವು ಬಿಡಿಸ್ಬೇಕು ಅನ್ನೋದನ್ನ ನಿಮ್ಗೆ ಪ್ರತಿದಿನ ನಾವೇನ್ ಮಾಡ್ತಿದೀವಿ, ವಿಡಿಯೋ ಕ್ಲಾಸ್ ಅನ್ನ ಕೊಡ್ತಾ ಇದೀವಿ. ದಯವಿಟ್ಟು ಪಾಲಕರೇ ಮತ್ತು ತರಬೇತಿದಾರರೇ ಮತ್ತು ಮುಖ್ಯ ಗುರುಗಳೇ ಈ ಒಂದು 3 ಪಾಸ್ ಆಗಿ 4 ಪಾಸ್ ಆಗಿ 5ನೇ ತರಗತಿ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ನಮ್ಮ ವಿಕ್ಟರಿ ಚಾಲೆಂಜ್ ಧಾರವಾಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ರಾಜ್ಯ ಮಟ್ಟದ ಜೀನಿಯಸ್ ಅವಾರ್ಡ್ ಅನ್ನ ಪರೀಕ್ಷೆ ನಡೆಸ್ತಾ ಇದೀವಿ. ದಯವಿಟ್ಟು ನಿಮ್ಮ ಮಕ್ಕಳನ್ನ ಈ ಒಂದು ಜೀನಿಯಸ್ ಅವಾರ್ಡ್ ಗೆ ಭಾಗವಹಿಸಿ ಬಹುಮಾನ ಗೆಲ್ಲಿ ಅಂತ ಹೇಳುತ್ತಾ, ಈ ಒಂದು ಪರೀಕ್ಷೆ ಬರೆದು ಬಹುಮಾನ ಗೆಲ್ಲುವಂತ ಮಕ್ಕಳಿಗೆ ನಮ್ಮ ವಿಕ್ಟರಿ ಚಾಲೆಂಜ್ ಗಳಲ್ಲಿ ಯಾವ ಮಕ್ಕಳಿಗೆ ಅಡ್ಮಿಷನ್ ತೆಗೆದುಕೊಂಡು ಈ ಸ್ಪರ್ಧಾತ್ಮಕ ಪರೀಕ್ಷೆ ಇರುವಂತಹ ಸೈನಿಕ ಶಾಲೆ, ಮಿಲಿಟರಿ ಶಾಲೆ, ಕಿತ್ತೂರು ಕನ್ಯಾ ವಸತಿ ಶಾಲೆ ಮತ್ತು ನವೋದಯ ಶಾಲೆಯ ಲಾಂಗ್ ಟರ್ಮ್ ಕೋರ್ಸ್ ಅನ್ನು ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡ್ತಿದೀವಿ. ಆದ್ದರಿಂದ ದಯವಿಟ್ಟು ಈ ಒಂದು ರಾಜ್ಯ ಮಟ್ಟದ ಜೀನಿಯಸ್ ಅವಾರ್ಡ್ ಪರೀಕ್ಷೆಯ 16/3/2025 ರವಿವಾರದಂದು ಬೆಳಗ್ಗೆ 10 ಗಂಟೆಗೆ 30 ನಿಮಿಷಕ್ಕೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ನೀವು ರಿಜಿಸ್ಟ್ರೇಷನ್ ಅನ್ನು ಕಂಪಲ್ಸರಿ ಮಾಡ್ಕೋಬೇಕು. ಬೇಗನೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಈ ಒಂದು ನಮ್ಮ ವಿಕ್ಟರಿ ಚಾಲೆಂಜ್ ಬಗ್ಗೆ ಏನಾದ್ರು ತಿಳ್ಕೊಬೇಕಾಗಿತ್ತು ಅಂದ್ರೆ ಸಂತೋಷ್ ಹಳ್ಳಿ ಮುಖ್ಯಸ್ಥರು, ಮುಖ್ಯ ತರಬೇತಿದಾರರು, ಈ ಸರ್ ನಂಬರ್ ಏನಿದೆ ಅಂತಂದ್ರೆ 9743025830 ನಂಬರ್ಗೆ ಕರೆ ಮಾಡಿಕೊಳ್ಳಿ. ನಮ್ಮ ವಿಕ್ಟರಿ ಚಾಲೆಂಜ್ ಧಾರವಾಡದ ಒಂದು ಕೋಚಿಂಗ್ ಸೆಂಟರ್ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೋಬಹುದು. ಮತ್ತು ನೀವು ಈ ಒಂದು ಪರೀಕ್ಷೆಗೆ ನೋಂದಣಿ ಮಾಡ್ಕೊಳ್ಳಿಕ್ಕೆ ಕೂಡ ಸರ್ ಕೂಡ ಆ ಒಂದು ಸಹಾಯ ಮಾಡ್ತಿದ್ದಾರೆ. ಅದರ ಜೊತೆಗೆ ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ 20 ವರ್ಷಗಳಿಂದ ಈ ಸ್ಪರ್ಧಾತ್ಮಕ ಪರೀಕ್ಷೆ ಇರುವಂತಹ ಸೈನಿಕ ಶಾಲೆ, ನವೋದಯ ಶಾಲೆ, ಕಿತ್ತೂರು ಶಾಲೆ, ನವೋದಯ ಶಾಲೆಗಳಿಗೆ ತರಬೇತಿಯನ್ನು ಕೊಡ್ತಾ ಬರ್ತಾ ಇದೆ. ನಮ್ಮ ಮೇನ್ ಬ್ರಾಂಚ್ ರಾಯಚೂರು ಜಿಲ್ಲೆಯ ಸಿಂಧನೂರಿನಲ್ಲಿದೆ. ಅದರ ಮುಖ್ಯಸ್ಥರಾಗಿರುವಂತಹ ಬಸವರಾಜ್ ಒಳಕದ್ದೆನೆ, ಅದರ ಸೆಕ್ರೆಟರಿ ಆಗಿರುವಂತಹ ಮಲ್ಲಿಕಾಂತ್ ಚಿದಡಿ ಸರ್ ಅಂತ ಸಾಕಷ್ಟು ದಿನಗಳಿಂದ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಾವು ತರಬೇತಿಯನ್ನು ಕೊಟ್ಟು ಅತಿ ಹೆಚ್ಚು ಮಕ್ಕಳನ್ನ ಆಯ್ಕೆ ಮಾಡಿ ಇವತ್ತು ಆ ಒಂದು ಪಾಲಕರ ಒಂದು ಮೇರೆಗೆ ನಾವು ಧಾರವಾಡದಲ್ಲಿ ವಿಕ್ಟರಿ ಚಾಲೆಂಜ್ ಅಂತ ಒಂದು ತರಬೇತಿ ಕೇಂದ್ರ ಓಪನ್ ಮಾಡಿದೀವಿ. ದಯವಿಟ್ಟು ಪಾಲಕರು ನಮ್ಮ ಮಕ್ಕಳನ್ನ ಈ ಒಂದು ರಾಜ್ಯ ಮಟ್ಟದ ಜೀನಿಯಸ್ ಅವಾರ್ಡ್ ಪರೀಕ್ಷೆಗೆ ಜಾಯಿನ್ ಮಾಡಿ ನಿಮ್ಮ ಮಕ್ಕಳ ಒಂದು ಪರೀಕ್ಷೆಯನ್ನ ಎದುರಿಸಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಹೇಳುತ್ತಾ, ನನ್ನ ಈ ಪ್ರತಿಯೊಂದು ವಿಡಿಯೋಗಳನ್ನ ಪ್ರತಿ ವಿದ್ಯಾರ್ಥಿಗಳಿಗೂ, ಪ್ರತಿ ಜಿಲ್ಲೆಗಳಿಗೂ, ಪ್ರತಿ ಗುಂಪುಗಳಿಗೆ ಸೇರಿಸಿ ಅತಿ ಹೆಚ್ಚು ಮಕ್ಕಳಿಗೆ ಈ ಒಂದು ಸುವರ್ಣ ಅವಕಾಶವನ್ನ ಮಾಡಿಕೊಡಿ. ಇದರಲ್ಲಿ ಬಹುಮಾನ ಪಡೆದ ವಿದ್ಯಾರ್ಥಿಗಳಿಗೆ ಉಚಿತವಾದ ಶಿಕ್ಷಣ ಕೊಡಲಿಕ್ಕೆ ನಮ್ಮ ಒಂದು ವಿಕ್ಟರಿ ಚಾಲೆಂಜ್ ಅಲ್ಲಿ ವ್ಯವಸ್ಥೆ ಮಾಡ್ತಿದೆ. ದಯವಿಟ್ಟು ಎಲ್ಲಾ ಪಾಲಕರು ಸಹಕರಿಸಿ ಅಂತ ಹೇಳುತ್ತಾ, ನನ್ನ ವಿಡಿಯೋವನ್ನ ಪ್ರತಿಯೊಂದು ಗುಂಪಿಗೆ ಶೇರ್ ಮಾಡಿ ಅಂತ ಹೇಳುತ್ತಾ ಇಲ್ಲಿಗೆ ನನ್ನ ಒಂದು ಕ್ಲಾಸ್ ಅನ್ನು ಮುಗಿಸ್ತಾ ಇದ್ದೀನಿ. ವಂದನೆಗಳು.